ವಿಶೇಷವಿದೆ. ಕುಟುಂಬಗಳ ನಡುವೆ ಬಾಂಧವ್ಯವನ್ನ ಬೆಸೆಯೋದರ ಜೊತೆಗೆ ಎಲ್ಲರನ್ನ ಒಂದೆಡೆ ಸೇರಿಸಿ ಮನಸ್ಸುಗಳನ್ನ ಗಟ್ಟಿಗೊಳಿಸುತ್ತೆ. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ಸಂಭ್ರಮ. ನೋಡಿದವರ ಬಾಯಿಯಲ್ಲಿ ನೀರು ತರಿಸುವಂತಹ ಬಗೆಯ ಖಾದ್ಯ ಉತ್ತರ ಕರ್ನಾಟಕದ ಭಕ್ಷ್ಯ ಭೋಜನ. ಖಡಕ್ ಜೋಳದ ರೊಟ್ಟಿ, ಎಳ್ಳು ರೊಟ್ಟಿ, ಸಜ್ಜೆ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ರುಚಿಗೆ ನಂಚಿಕೊಳ್ಳುವುದಕ್ಕೆ ಪುಂಡಿ ಸೊಪ್ಪಿನ ಪಲ್ಯ, ಕಡಲೆ ಕಾಳಿನ ಪಲ್ಯ, ಬದನೆಕಾಯಿ ಎಣ್ಣೆಗಾಯಿ ಪಲ್ಯ. ಇದಿಷ್ಟೇ ಅಲ್ಲ, ಕೋಸಂಬರಿ, ಶೇಂಗಾ ಉಂಡಿ, ಎಳ್ಳು ಉಂಡಿ, ಕಡಲೆ ಚಟ್ನಿ, ಪುಟಾಣಿ ಚಟ್ನಿ. ಅಬ್ಬಬ್ಬ, ಒಂದಾ ಎರಡ? ತರಹೇವಾರಿ ಖಾದ್ಯಗಳನ್ನ ತಯಾರಿಸಿ ತಮ್ಮ ಅಕ್ಕಪಕ್ಕದ ಮನೆಗಳಿಗೆ ತೆರಳಿ ರೊಟ್ಟಿ ಬುತ್ತಿಯನ್ನ ಹಂಚಿ ಬರುವುದು ಇಲ್ಲಿನ ನಾಗರ ಪಂಚಮಿ ಹಬ್ಬದ ವಿಶೇಷ. ಎಲ್ಲ ಪಲ್ಯ, ಚಟ್ನಿ, ತಪ್ಪಲ್ ಪಲ್ಯ ಎಲ್ಲ ಇಟ್ಟು ನಮ್ಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಎಡಿ ಇಡ್ತೀವಿ. ಅದನ್ನು ಮತ್ತು ಆಜು ಬಾಜು ಮನೆಯವ್ರಿಗೆಲ್ಲ ಕೊಟ್ಟು ಬರ್ತೀವಿ. ಹೋಗಿ ಅವ್ರು ಬಂದು ನಮ್ಮ ಮನೆಗೆ ಕೊಟ್ಟು ಹೋಗ್ತಾರ. ಅವತ್ತೊಂದು ದಿನ ನಮ್ಮ ರೊಟ್ಟಿ ಅವ್ರು ತಿಂತಾರ, ಅವ್ರ ರೊಟ್ಟಿ ನಾವು ತಿಂತೀವಿ. ಮರನೇ ದಿನ ಮತ್ತೇನೈತಿ ಗುಡಿಗೆ ಹೋಗಿ ಹಾಲು ಓದ್ ಬರ್ತೀವಿ. ಹಚ್ಚಿ ಮರನೇ ದಿನ ಮತ್ತು ಮನೆಯೊಳಗನ ಮಣ್ಣಿಂದು ತಪ್ಪನ್ ಮಾಡಿ ಮನ್ಯಾಗ ಹಾಲು ಒಯ್ತೀವ್ರಿ. ಅಳ್ಳಿಟ್ಟಿನ 5 ದಿನಗಳ ಕಾಲ ನಡೆಯುವ ಪಂಚಮಿ ಹಬ್ಬದ ಮೊದಲ ದಿನವೇ ರೊಟ್ಟಿ ಹಬ್ಬ. 2ನೇ ದಿನ ನಾಗರ ಕಲ್ಲಿಗೆ ಹಾಲನ್ನ ಎರೆಯಲಾಗುತ್ತೆ. 3ನೇ ದಿನ ಚೌತಿ ಹಬ್ಬ ಆಚರಿಸಲಾಗುತ್ತೆ. ಖಡಕ್ ರೊಟ್ಟಿ, ಬಗೆಯ ಪಲ್ಯ ತಯಾರಿಸಿ ದೇವರ ಮುಂದೆ ನೈವೇದ್ಯ ಮಾಡ್ತಾರೆ. ಇನ್ನು ಈ ಹಬ್ಬಕ್ಕೆ ಒಡ ಹುಟ್ಟಿದವರ ಹಬ್ಬ ಅಂತ ಪ್ರತೀತಿಯೂ ಇದೆ. ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಮತ್ತು ಎಳ್ಳು ಹಚ್ಚಿದ ರೊಟ್ಟಿ ಮಾಡಿರ್ತೀವಿ. ಚಪಾತಿ, ಮಡಕಿ ಕಾಳು ಪಲ್ಯ, ಕೊರದ ಹಿಟ್ಟಿನ ಪಲ್ಯವು ಮತ್ತು ಕೆಂಪು ಚಟ್ನಿ, ಅಗಸಿ ಚಟ್ನಿ, ಗುರಳ ಚಟ್ನಿ, ಈ ಥರ ಎಲ್ಲ ಚಟ್ನಿ ಮಾಡಿರ್ತೀವಿ ರೀ. ಮತ್ತು ಮಡಕಿ ಕಾಳು ಪಲ್ಯವು, ಚಪಾತಿ ಮತ್ತು ಮೂಲಂಗಿ ಪಚಡಿ, ಮೆಂತ್ಯ ಪಲ್ಯವು, ಸೌತೆಕಾಯಿ, ಗಜ್ಜರಿ ಇವೆಲ್ಲ ತೊಗೊಂಬಂದು ಅದನ್ನ ಎಷ್ಟು ರೊಟ್ಟಿ ಒಳಗೆ ಇದನ್ನು ಮಾಡ್ತೀವಿ ರೀ. ರಾತ್ರಿಯಿಂದ ಚಾಲೂ ಮಾಡಿರ್ತೀವಿ ರೀ. ಪಕ್ಕದ ಮನೆಯವ್ರಿಗೆ ನಾವೆಲ್ಲ ಅಡುಗೆ ಎಲ್ಲ ಮಾಡಿದ್ದು ತೊಗೊಂಡೋಗಿ ಅವ್ರಿಗೆ ಕೊಡ್ತೀವಿ ರೀ, ಅವರು ನಮಗೆ ಕೊಡ್ತಾರೆ ರೀ. ಇಂದಿನ ಆಧುನಿಕ ಕಾಲದ ಭರಾಟೆಯಲ್ಲಿ ಅದೆಷ್ಟೋ ನಮ್ಮ ಸಂಸ್ಕೃತಿಗಳು, ಆಚರಣೆಗಳು ಕಣ್ಮರೆಯಾಗುತ್ತಿವೆ. ಹೀಗಿರುವಾಗ ಉತ್ತರ ಕರ್ನಾಟಕದ ಜಾಸ್ತಿ ಆಗಿದ್ರ ಬೆನ್ನಲ್ಲೇ ಕಂಟಿನ್ಯೂಸ್ ಆಗಿ ಅವರು ವ್ಯಾಯಾಮ ಮಾಡೋದು, ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿದ್ರು. ಬಟ್ ಆದರೆ 100 ಗ್ರಾಮ್ನಲ್ಲಿ ಸೋತಿದ್ರಿಂದ ಬಹಳ ನೋವು ಕೂಡ ಆಗಿರುತ್ತೆ. ಇಂಡಿಯಾ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿತ್ತು ಗೆದ್ದು ಬರ್ತಾರೆ ಅಂತ. ಬಟ್ ಆದರೆ ಕೊನೆ ಕ್ಷಣದಲ್ಲಿ ಕೇವಲ 100 ಗ್ರಾಮ್ ತೂಕ ಇಳಿಕೆ ಆಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ರೂಲ್ಸ್ ಪ್ರಕಾರ ಅವರು ಹೊರ ನಡಿಬೇಕಾಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ಗೆ ಮನೆಯೂಟದ ಭಾಗ್ಯ ಸಿಗುತ್ತೆ ಅಂತ ಕಾಯ್ತಾ ಇದ್ದ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ದಾಸರಿಗೆ ಮನೆ ಊಟ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟ ಜೈಲಾಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಜೈಲೂಟ ತಿಂದು ನಾಲಿಗೆ ಜಡ್ಡು ಹಿಡಿದಿದ್ದಂತೆ. ಹೇಗಾದ್ರೂ ಮಾಡಿ ಮನೆಯೂಟ ಪಡೆಯಲೇಬೇಕು ಅಂತ ಕಂಬಿ ಹಿಂದೆ ಇದ್ದುಕೊಂಡೆ ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ಆದ್ರೂ ಇದಕ್ಕೆ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ. ದರ್ಶನ್ ಮನೆಯೂಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ನೀವೇ ತೀರ್ಮಾನಿಸಿ ಎಂದು ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು. ಈ ಕುರಿತು ವರದಿ ರೆಡಿ ಮಾಡಿರುವ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲೇ ಜೈಲಧಿಕಾರಿಗಳ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮನೆಯೂಟಕ್ಕಿಲ್ಲ ಗ್ರೀನ್ ಸಿಗ್ನಲ್. ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಹೀಗಾಗಿ ದಾಸನಿಗೆ ಮನೆಯೂಟ ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಕಾಟೇರನಿಗೆ ಮನೆಯೂಟ ಅನುಮತಿಗೆ ನಿರಾಕರಿಸಿದ್ದಾರೆ. ಭೂಪತಿಗೆ ಮನೆಯೂಟ ಕೊಡುವ ಸ್ಥಿತಿ ನಿರ್ಮಾಣವಾಗಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ರಿಪೋರ್ಟ್ ರೆಡಿ ಮಾಡಿದ್ದು ಆಗಸ್ಟ್ 20ರಂದು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ.
ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಯಾದಗಿರಿ ಪಿಎಸ್ಐ ಪರಶುರಾಮ ಸಾವು ಇನ್ನೂ ನಿಗೂಢವಾಗಿದೆ. ಈ ಮಧ್ಯೆ ಮೃತ ಪರಶುರಾಮ ನಿವಾಸಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಆದರೆ ಅದೊಂದು ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಎಲ್ಲರ ಕಾಲು ಹಿಡ್ಕಂತ ನಿಮ್ಮ ನನ್ನ ಮಗನ ಕರ್ಕೊಂಡ್ಬಂದು ತೋರ್ಸ್ರೆ. ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಪರಂ ಭೇಟಿ. 50 ಲಕ್ಷ ರೂಪಾಯಿ ಜೊತೆ ಪತ್ನಿಗೆ ನೌಕರಿ ಘೋಷಣೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ಬಂಧನಕ್ಕೆ ಆಗ್ರಹಿಸಿ ಕೆಲ ಸಂಘಟನೆಗಳು ಬೀದಿಗಿಳಿದಿದ್ವು. ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದ ಬೆನ್ನಲ್ಲೇ ಎಚ್ಚೆತ್ತ ಗೃಹ ಸಚಿವರು ಕಾರಟಗಿಯ ಸೋಮನಾಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪರಶುರಾಮ್ ಕುಟುಂಬಸ್ಥರ ಜೊತೆ ಮಾತನಾಡಿದ ಗೃಹ ಸಚಿವರು ಪಿಎಸ್ಐ ಪತ್ನಿಗೆ ಪದವಿಗೆ ಸೂಕ್ತ ಸರ್ಕಾರಿ ನೌಕರಿ ಜೊತೆಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ. ಈ ಕೇಸಲ್ಲಿ ಯಾದಗಿರಿ ಶಾಸಕ ಹಾಗೂ ಪುತ್ರನ ಮೇಲೆ ಕೇಳಿ ಬಂದಿರೋ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮರಣೋತ್ತರ ಪರೀಕ್ಷೆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂದರು. ಈಗಾಗಲೇ ನಾನು ಇಮಿಡಿಯೇಟ್ ಆಗಿ ಅವತ್ತೇ COD ಕೊಟ್ಟಿದ್ದೇನೆ. CODನವರು ತನಿಖೆ ಮಾಡ್ತಾರೆ. ಏನು ಭ್ರಷ್ಟಾಚಾರದ ಬಗ್ಗೆ ಅವರು ಅಪಾದನೆ ಮಾಡಿದ್ದಾರೆ MLA ಅವ್ರ ವಿರುದ್ಧ ಅಥವಾ ಅವ್ರ ಮಗನ ವಿರುದ್ಧ, ಅದನ್ನು ಪರಿಶೀಲನೆ ಮಾಡ್ತೇವೆ. ಪರಂ ಭೇಟಿ ವೇಳೆ ಪರಶುರಾಮ್ ಪತ್ನಿಗೆ ಸರ್ಕಾರಿ ಹುದ್ದೆ ಜೊತೆಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಕುಟುಂಬಸ್ಥರು ಬೇಡಿಕೆ ಇಟ್ಟಿದ್ದಾರೆ. ಮಾಧ್ಯಮಗಳನ್ನ ಹೊರಗಿಟ್ಟು ಗೌಪ್ಯ ಮಾತುಕತೆ. ಬಾಗಿಲು ಮುಚ್ಚಿ ಮಾತು, ಏನಿದರ ಹಕೀಕತ್ತು. ಇನ್ನು ಪರಮೇಶ್ವರ್ ಬರ್ತಿದ್ದಂತೆ ಫೋಟೋಗೆ ನಮಿಸಿ ಪುಷ್ಪ ನಮನ ಸಲ್ಲಿಸಿದ್ದಷ್ಟೇ ಬಾಗಿಲು ಹಾಕೊಂಡು ಮಾತುಕತೆ ನಡೆಸಿದ್ರು. ಮಾಧ್ಯಮಗಳನ್ನ ಹೊರಗಿಟ್ಟು ಮಾತುಕತೆ ನಡೆಸಿದ್ದಾದ್ರೂ ಯಾಕೆ ಅನ್ನೋದು ಸಂಶಯ ಮೂಡುವಂತೆ ಮಾಡಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದ್ಯಾಕೋ ಕಾರವಾರದಲ್ಲಿ ಪದೇ ಪದೇ ದುರಂತಗಳು